ಹೇಳಿ ಸರ್, ಎಲ್ಲಿ ಮಾಗಡಿನಲ್ಲಿ ಹೆಂಗಿದೆ ಒಂದು ಎಲೆಕ್ಷನ್ನ ಭರಾಟೆ? ಮಾಗಡಿನಲ್ಲೂ ಫೈಟ್ ಇದೆ, ಆದರೆ ಸುರೇಶ್ ಅವ್ರು ಮುಂದಾಯ್ತಾರೆ. ಜನ ಯಾಕೆ ಕೈ ಹಿಡಿತಾರೆ ಅಂತ ಅಂದರೆ, ಅವರು ನೀರಾವರಿ ಯೋಜನೆಗಳನ್ನ ಇಲ್ಲಿ ಅನುಷ್ಠಾನ ಮಾಡಬೇಕಾದ್ರೆ ಅವರ ಅವಶ್ಯಕತೆ ಇದೆ. ಹಾಗಾಗಿ ಇವತ್ತು ಬಾಲಕೃಷ್ಣ ಅವ್ರನ್ನ ಬೆಂಬಲಿಸ್ದಂಗೆ ಸುರೇಶ್ ಅವ್ರನ್ನ ಬೆಂಬಲಿಸಿದ್ರೆ ನಮ್ಮ ನೀರಾವರಿ ಯೋಜನೆಗಳು ಇಲ್ಲಿ ಆಗ್ತವೆ. ಬಿಜೆಪಿ ಮೋದಿಯಲ್ಲೇ ಈ ಕಡೆ ಏನೂ ಇಲ್ಲ, ಮೋದಿಯಲ್ಲಿ ಇಲ್ಲಿಲ್ಲ ಬಿಡಿ. ಹೇಳಿ ಸರ್, ನಿಮ್ಮ ಪ್ರಕಾರ? ಪ್ರಕಾಶರ ದೇಶದ ಭದ್ರತೆಗೆ ಬಿಜೆಪಿ ಪಕ್ಷ ಬೇಕು. ಬಿಜೆಪಿ ಅಡ್ಡ ಬಲ ಎಲ್ಲಿಂದ ಬಿಜೆಪಿ ಕೊಡ್ತೀವಿ ನಾವು. ದೇಶದ ಭದ್ರತೆಗೆ ಮುಂದೆ ಮೋದಿ. ಯಾಕೆ ಅಂತೀರಾ? ರಾಜ್ಯದಲ್ಲೂ ದೇಶದ ಭದ್ರತೆ ಮೇನ್ ಅಲ್ವಾ? ರಾಜ್ಯ ಇದ್ರೆ ದೇಶ. ಡಿ ಕೆ ಸುರೇಶ್ ಅವ್ರು ಕೆಲಸ ಮಾಡ್ತಾ ಇಲ್ವಾ ಇಲ್ಲಿ? ಎಲ್ಲಿ ಇಲ್ಲಿ ಇಲ್ಲ, ಮಾಡಿದ್ದಾರೆ ಹಿಂದೆ. ಆದರೂ ದೇಶದ ಭದ್ರತೆ ದೃಷ್ಟಿಯಿಂದ ಇವರೇ ಸರಿ. ಹೌದಾ? ನಮ್ಮ ಡಿ ಕೆ ಸುರೇಶ್ ಅವ್ರಿಗೆ. ಡಿ ಕೆ ಸುರೇಶ್ ಅವ್ರಿಗೆ ಯಾಕೆ? ಡಾಕ್ಟರ್ ಮಂಜುನಾಥ್ ಅವ್ರಿಗೆ ಒಂದು ಚಾನ್ಸ್ ಕೊಡ್ಬೋದಲ್ಲ ಸರ್? ಈಗ ಹೊಸಬ್ರು ಅವರು, ಅಷ್ಟಾಗಿ ನಮಗೆ ಅಷ್ಟೇ ಅನುಭವ ಇಲ್ಲ. ಡಿ ಕೆ ಸುರೇಶ್ ಅವ್ರಿಗೆ ಕೆಲಸ ಮಾಡೋರು ನಮ್ಮ ಕಡೆ ಎಲ್ಲ, ಹಂಗಾಗಿ ನಾವು ಸ್ವಲ್ಪ ಅವ್ರ ಕಡೆ ಇದು ಮಾಡ್ತಾ ಇದ್ದೀವಿ. ಹೇಳಿ ನಟರಾಜ್ ಅವರೇ, ಯಾರ್ದು ಬೆಂಬಲ ಇಲ್ಲಿ? CN ಮಂಜುನಾಥ್ ಬಿಜೆಪಿ ಬೆಂಬಲಿಸ್ತೀವಿ ನಾವು. ಯಾಕೆ? ಹೌದು, ಮೋದಿ ಸೆಂಟ್ರಲಲ್ಲಿ ದೇಶದ ಭದ್ರತೆ ಇರಬೇಕು. ಅಲ್ಲ ಸರ್, ಇದು ಒಂಥರ ಡಿ ಕೆ ಅವ್ರಿಗೆ ಭದ್ರಕೋಟೆ ಅಂತಾರೆ. ಇಲ್ಲ ಇಲ್ಲ, ಅವೆಲ್ಲ ಸುಳ್ಳು. ಯಾವ ಭದ್ರಕೋಟೆನೂ ಇಲ್ಲ. ನಾವು 2.5 ಲಕ್ಷ ಲೀಡಲ್ಲಿ ಗೆಲ್ಸಿವಿ ಈ ಸಲ. ಓ, 2.5 ಲಕ್ಷ? CN ಮಂಜುನಾಥ್ ಅವ್ರಿಗೆ. ಹೌದಾ? ಬಿಜೆಪಿ. ಹೊಸಬ್ರು ಅವ್ರಿಗೆ ಏನ್ ಗೊತ್ತು ಸರ್? ಇಲ್ಲ, ಒಳ್ಳೆ ಎಜುಕೇಟೆಡ್ ಅವರು. 3 ಸಲ ಹೆಂಗ್ ಗೆಲ್ಸ್ಬಿಟ್ರಿ ಮತ್ತೆ ಡಿ ಕೆ ಸುರೇಶ್ ಅವ್ರನ್ನ? ಅವಾಗಿತ್ತು, ಅವಾಗ ಎದುರಾಳಿ ಇರ್ಲಿಲ್ಲ ಅಂತ ಪ್ರಬಲವಾದವರು, ಹಂಗಾಗಿ ಗೆದ್ದಿದ್ದಾರೆ. ಈಗ ಮಂಜುನಾಥ್ ಅವ್ರನ್ನ ಯಾವ ಮುಖ ನೋಡ್ಕೊಂಡು ಓಡಾಕ್ತೀರ? ಅವರು ದೇವೇಗೌಡರ ಅವರ ಫ್ಯಾಮಿಲಿ ಅಂತನೋ, ಡಾಕ್ಟರ್ ಅಂತನೋ, ಬಿಜೆಪಿ ಮುಖ? ದಳ ಬಿಜೆಪಿ ಎರಡು ಒಂದಾಗೈತಿ ಈ ಸಲ, ಹಂಗಾಗಿ ಪ್ರಬಲವಾಗಿ ಐತೆ ಅವ್ರಿಗೆ ಬಿಜೆಪಿ ಈ ಸಲ. ಹಂಗೆ ಹೇಳಿ ಸರ್, ನಿಮ್ಮ ಓಟ್ ಯಾರಿಗೆ? ಬಿಜೆಪಿ. ಯಾಕೆ? ದೇಶ ಅಭಿವೃದ್ಧಿಗೆ ದೇಶ ಮುಖ್ಯ ಮೇನು, ಆಮೇಲೆ ಮಿಕ್ಕಿದ್ದು. ರಾಜ್ಯದಲ್ಲೂ ಈಗ ಹೆಣ್ಮಕ್ಳಿಗೆಲ್ಲ ಗ್ಯಾರಂಟಿಗಳು ಕೊಟ್ಟು ಅಭಿವೃದ್ಧಿ ಆಗಿಲ್ಲ. ಅವೆಲ್ಲ ಏನು ಅವಶ್ಯಕತೆ ಬೇಕಿಲ್ಲ ನೋಡಿ, ಅಲ್ಲಿ 2 ಅವರಿಂದ ಕಾಯ್ತಿದ್ದಾರೆ ಬಸ್ಗೆ. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ. ನೀವು ನೋಡ್ತಿದ್ದೀರಾ ಏಷ್ಯಾನೆಟ್ ಸುವರ್ಣ ನ್ಯೂಸ್.